ನೀವು ಕವನಗಳು ಬರೆದುಕೊಂಡಿದ್ದರೆ ಈ ರೀತಿ ಸೆಲೆಕ್ಟ್ ಮಾಡಬಹುದು. ಆದರೆ ನಾನು ನಾರ್ಮಲ್ ಆಗೇ ಸೆಲೆಕ್ಟ್ ಮಾಡಿ ತೋರಿಸಿದ್ದೇನೆ. ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ಒಂದು ಗ್ರೀನ್ ಸ್ಕ್ರೀನ್ ಲೈವ್ಗೋಸ್ಕರ ವಾಟ್ಸಪ್ಪಲ್ಲಿ ಯಾವ ರೀತಿ ನಾವು ಪೋಸ್ಟರ್ನ ಎಡಿಟ್ ಮಾಡ್ತಾರೆ ಅಂತ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನೇರವಾಗಿ ಮೊಬೈಲ್ ಹತ್ತಿರ ಬಂದಿದ್ದಾನೆ ನೋಡಿ. ಈಗ ವಾಟ್ಸಪ್ಪಲ್ಲಿ ಎಡಿಟ್ ಮಾಡೋದು ಹೇಗಂತಂದರೆ, ನಾನು ಮೊದಲದಾಗಿ ವಾಟ್ಸಪ್ಪನ್ನು ಓಪನ್ ಮಾಡ್ತೇನೆ. ಆಯಿತಾ? ಓಪನ್ ಮಾಡಿದಾಗ ಇಲ್ಲಿ ಒಂದು ಪೋಸ್ಟರ್ ಇಟ್ಕೊಂಡಿದ್ದಾನೆ. ಈ ಪೋಸ್ಟರ್ ಮೇಲೆ ಕ್ಲಿಕ್ ಮಾಡ್ತಾನೆ. ಆ ನಂತರ ಎಡಿಟ್ ಮಾಡುವಂಥದ್ದು ಹೇಗಂತಂದರೆ, ಈ ಸೈಡಲ್ಲಿ 3 ಚಿಹ್ನೆ ಕಾಣಿಸ್ತಿದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಎಡಿಟ್ ಅಂತ ಕಾಣ್ತಾ ಉಂಟಲ್ಲ ನೋಡಿ. ಎಡಿಟ್ ಅಂತ ಕಾಣಿಸ್ದಾಗ ಇಲ್ಲೆಲ್ಲ ಆಪ್ಷನ್ಗಳು ಕಾಣಿಸ್ತಾ ಇದೆ ನೋಡಿ. ನಿಮಗೆ ಯಾವ ರೀತಿ ಬೇಕಂದ್ರೂ ಬರೆದುಕೊಳ್ಬಹುದು. ನಾನೀಗ ಏನೋ ಒಂದು ಬರೀತೇನೆ. ಲೈಕ್ ಕೊಟ್ಟಿದ್ದೀನಿ, ಯಾರಿಗೂ ಹೇಳಬೇಡಿ. ಓಕೆ, ಇದನ್ನ ಎಡಿಟ್ ಮಾಡಿಕೊಡ್ತೇನೆ. ಡನ್ ಅಂತ ಇದೆ, ಬೇರೆ ಡನ್ ಮಾಡಿದೆ. ಹಾಗೆ ಇದಕ್ಕೆಲ್ಲ ಗೊಂಬೆಗಳು ಸೆಟ್ ಮಾಡಬೇಕು. ಗೊಂಬೆಗಳು ಯಾವ ರೀತಿ ಸೆಟ್ ಮಾಡಬೇಕಂದ್ರೆ, ಇಲ್ಲಿ ಬರಬೇಕು. ಫಸ್ಟ್ ಇದನ್ನ ಈ ಸೈಜ್ನ ಸ್ವಲ್ಪ ಸೈಜ್ನ ಡನ್ ಮಾಡೋಣ. ಗ್ರೀನ್ ಸ್ಕ್ರೀನ್ ಲೈವ್ ಮಾಡೋರಿಗೆ ಸ್ವಲ್ಪ ಹೆಲ್ಪ್ ಆಗುತ್ತದೆ. ಸೈಜ್ನ ಡನ್ ಇಲ್ಲುಂಟು. ಹಾಗೆ ಒಂದು ನಿಮಿಷ. ಈಗ ನೋಡಿ, ಗೊಂಬೆಗಳು ತಗೊಳ್ಳೋದು ಹೇಗಂದ್ರೆ, ಇಲ್ಲಿ ಕಾಣಿಸ್ತಾ ಉಂಟಲ್ಲ ಗೊಂಬೆ, ಇದರ ಮೇಲೆ ಕ್ಲಿಕ್ ಮಾಡಿದ್ರೆ, ಈಗ ಗೊಂಬೆಗಳು ತಗೊಳ್ಳೋದು ಹೇಗಂದ್ರೆ ಇದರ ಮೇಲೆ ಕ್ಲಿಕ್ ಮಾಡಬೇಕು ನೋಡಿ. ಇಲ್ಲಿ ಎಲ್ಲ ಥರ ಗೊಂಬೆಗಳು ಕಾಣ್ತದೆ ನೋಡಿ. ಎಲ್ಲ ಥರ ನಿಮ್ಗೆ ಯಾವ ಥರ ಗೊಂಬೆಗಳು ಬೇಕಂದ್ರೂ ಸೆಟ್ ಮಾಡ್ಕೊಳ್ಬೋದು ನೋಡಿ. ಇಲ್ಲಿ ಎಲ್ಲ ಥರ ಗೊಂಬೆಗಳು ಕಾಣ್ತಾ ಉಂಟು. ಹಾಗೆ ಈ ಸೈಡಿಗೆ ಬಂದರೆ ಎಲ್ಲ ಥರ ಗೊಂಬೆಗಳು ಸಿಗ್ತದೆ ನೋಡಿ. ನಿಮ್ಗೆ ಯಾವ ಥರ ಗೊಂಬೆ ಬೇಕಂದ್ರೂ ಸಿಗ್ತದೆ. ಇಲ್ಲಿ 1000 ಮೇಲಿದೆ ಗೊಂಬೆಗಳು. ದೇಶದ ಧ್ವಜ ಹಿಡಿದು ಬಸ್ಸು, ಕಾರು ಎಲ್ಲ. ನಾನೀಗ ಒಂದು ಆ್ಯಡ್ ಮಾಡ್ತೇನೆ. ಗಡಿಯಾರನ ಆಯ್ಕೆ ಮಾಡಿದ್ದೇನೆ ನೋಡಿ. ಗಡಿಯಾರನ ಇಲ್ಲೊಂದು ಸೆಟ್ ಮಾಡ್ಕೊಂಡಿದ್ದೇನೆ. ಓಕೆ, ಮತ್ತೆ ಬೇಕಂದ್ರೆ ಮತ್ತೆ ಅಲ್ಲಿಗೆ ಹೋಗ್ಬೋದು ನೋಡಿ. ಈ ಗೊಂಬೆ ಬೇಕಾ, ಇದ್ರ ಬೇಕಾದರೂ ಇಲ್ಲಿ ಸೆಟ್ ಮಾಡ್ಕೊಳ್ಬೋದು. ಓಕೆ, ಸೆಟ್ ಮಾಡಿದ್ದಾನೆ. ಹಾಗೆ ಮತ್ತೆ ಗೊಂಬೆ ಬೇಕಾ, ಒಂದು ವೇಳೆ ಈ ಗೊಂಬೆ ನಿಮಗೆ ಸಾಕಾಗಿಲ್ಲ ಅಂದರೆ ಬೇರೆ ಏನಾದರೂ ಬರ್ಕೊಳ್ಬೋದು. ಇಲ್ಲ ಬರೆದ್ರೆ ನನ್ನ ಹೆಸರೇ ಬರೀತೇನೆ ನಾನು. ನಮಸ್ಕಾರ ನಾಯ್ಕ್. ಇಲ್ಲಿ ಕ್ಲಿಕ್ ಮಾಡಿದೆ, ಈಚೆ ಬನ್ನಿ ನೋಡಿ. ಈ ಥರ ಬರುತ್ತೆ ನೋಡಿ ಇದು. ಓಕೆ, ಮತ್ತೆ ನೋಡಿ, ಮತ್ತೇನೇ ಬೇಕಂದ್ರೂ ನೀವೇನೋ ಬೇಕಂದ್ರೆ ಬರ್ಕೊಳ್ಳಿ. ಈಗ ನಾನು ಮತ್ತೊಂದು ಬರೀತೇನೆ, ಸುಮಾರು. ಓಕೆ, ನೋಡಿ ಸುಮಾರು ಅಂತ ಬಂದಾಗ ಇಲ್ಲಿ 4-5 ಥರ ಬೋರ್ಡ್ ಬರುತ್ತೆ. 1 2 3 4 5 ಥರ ಬೋರ್ಡ್ ಬಂದೆ. ಇಲ್ಲೂ ಇದೆ, ಇದು ಆನ್ ಆಗಿಲ್ಲ. ಈ ಬೋರ್ಡ್ನ ಆಯ್ಕೆ ಮಾಡೋಣ ನೋಡಿ. ಈ ಥರ ಸೆಟ್ ಮಾಡ್ಕೊಳ್ಬೋದು. ಓಕೆ, ಇದು ವಾಟ್ಸಪ್ಪಲ್ಲಿ ಮತ್ತು ಗ್ರೀನ್ ಸ್ಕ್ರೀನ್ ಲೈವ್ ಯೂಸ್ ಮಾಡೋರಿಗೆ ತುಂಬ ಹೆಲ್ಪ್ ಆಗ್ತದೆ. ಇಷ್ಟೆಲ್ಲ ಸೆಲೆಕ್ಟ್ ಮಾಡಿಕೊಂಡಿದ ನಂತರ ನಾವು ಇದನ್ನು ಇಲ್ಲಿ ಮೇಲೆ ಕಾಣಿಸ್ತಾ ಉಂಟಲ್ಲ, ಈ ಥರ ಮಾಡಿದ್ರೆ ಡೌನ್ಲೋಡ್ ಆಗುತ್ತೆ. ಆ್ಯಡ್ ಆಯಿತು. ಓಕೆ, ಗ್ಯಾಲರಿಯಲ್ಲಿ ಬಂದಿದೆ. ಗ್ಯಾಲರಿಗೆ ಬಂದ ತಕ್ಷಣ ಮತ್ತೆ ಇದನ್ನೇ ಎಡಿಟ್ ಮಾಡಬೇಕಂದ್ರೆ
ನೋಡಿ ಇಲ್ಲೊಂದು ಎಡಿಟ್ ಇದೆ, ಇಲ್ಲೊಂದು ಎಡಿಟ್ ಕಾಣ್ತಾ ಉಂಟಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿ ಮತ್ತೊಮ್ಮೆ ಎಡಿಟ್ ಮಾಡ್ಬೋದು. ನೋಡಿ ಮತ್ತೊಮ್ಮೆ ಎಡಿಟ್ ಮಾಡೋಕ್ಕಂದ್ರೆ ಇಲ್ಲೆಲ್ಲ ಕಾಣಿಸ್ತಾ ಉಂಟಲ್ಲ, ನೋಡಿ ಇಲ್ಲಿ ಕಾಣಿಸ್ತಾ ನೋಡಿ, ಇದ್ರ ಮೇಲೆ ಹೋಗಿ ಮಾರ್ಕಪ್ ಅಂದರೆ ಪೆನ್ಸಿಲ್ ಕಾಣಿಸ್ತಾ ಇದೆ ಈ ಥರ. ನಮಗೆ ಈ ಪೆನ್ಸಿಲ್ ಅವಶ್ಯಕತೆ ಇಲ್ಲ. ಇದನ್ನ ಯಾವ ಬಣ್ಣ ಬೇಕಾ ತಗೊಳ್ಬೋದು ನಾವು. ಓಕೆ, ಪಕ್ಕದಲ್ಲಿ ಬಂದರೆ ಇಲ್ಲಿ ಎಲ್ಲ ಥರ ಗೊಂಬೆಗಳು ಸಿಗುತ್ತೆ. ನೋಡಿ ಈ ಥರ ಗೊಂಬೆ ನೋಡಿ, ನಿಮಗೆ ನೋಡಿ ಲವ್ ಚಿಹ್ನೆ, ಈ ರೀತಿ ಎಡಿಟ್ ಮಾಡಿಕೊಡೋದು. ಈ ಥರ ಆ ನಂತರ ಇಲ್ಲಿ ಸೇವ್ ಮಾಡಬೇಕು. ಸೇವ್ ಅಂತ ಕಾಣ್ತಿದ್ದಾರೆ, ಇಲ್ಲಿ ಸೇವ್ ಮಾಡಿಕೊಂಡ್ರೆ ಎಡಿಟ್ ಮುಗ್ದಂಗೆ. ಇಲ್ಲಿಗೆ ನಮ್ಮ ವಿಡಿಯೋನು ಮುಕ್ತಾಯಗೊಳಿಸ್ತೇನೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ.